ಹಲೋ ಫ್ರೆಂಡ್ಸ್, ಇವತ್ತು ನಾನು ರೆಡ್ ಬಾಯ್ಲ್ಡ್ ರೈಸ್ ಕಡುಬು ಮಾಡ್ತಾ ಇದ್ದೀನಿ. ಅದಕ್ಕೆ 3 ಗ್ಲಾಸ್ ಅಕ್ಕಿ ತೊಗೊಳ್ತಾ ಇದ್ದೀನಿ ನಾನು. ಈಗ ಇದ್ರ ಜೊತೆಗೆ 1 ಗ್ಲಾಸ್ ನಾನು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ರಾತ್ರಿನೇ ನೀರಲ್ಲಿ ನೆನೆಸಲಿಕ್ಕೆ ಇಟ್ಬಿಡಬೇಕು. ಈಗ ಕಡುಬು ಮಾಡಲು ಪ್ರಾರಂಭಿಸೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಅದಕ್ಕೆ 1-2 ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ಮೊದಲಿಗೆ ನೆನೆಸಿಟ್ಟ ಅಕ್ಕಿಯನ್ನು ನಾವು ಮಿಕ್ಸರು ಅಥವಾ ಗ್ರೈಂಡ್ಗೆ ಹಾಕ್ಕೊಂಡು, ಸ್ವಲ್ಪ ಇದು ಬಾಯ್ಲ್ಡ್ ರೈಸ್ ಆಗಿದ್ದರಿಂದ ನೀರು ಸ್ವಲ್ಪ ಹೆಚ್ಚು ಹಾಕ್ಕೊಂಡು ನೀವು ಉಪ್ಪನ್ನು ಸೇರಿಸಿ ನೀವು ರುಬ್ಕೊಳ್ಬೇಕು. ಈಗ ಇದು ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಈಗ ಈ ಹದ ಸಾಕಾಗಿದೆ. ಇದು 2-3 ನಿಮಿಷ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇದನ್ನು ಕೆಳಗಿಟ್ಕೊಳ್ಳೋಣ. ಕಡುಬನ್ನ ಹಬೆಯಲ್ಲಿ ಬೇಯಿಸೋದ್ರಿಂದ ಫಸ್ಟಿಗೆ ನಾವು ಇಡ್ಲಿ ಪಾತ್ರೆ ಇಟ್ಕೊಳ್ಳೋಣ. ನಂತರ ನಾವು ಕಡುಬನ್ನ ಈ ರೀತಿ ಉಂಡೆ ಆಕಾರದಲ್ಲಾದರೂ ಮಾಡ್ಬೋದು, ಅಥವಾ ಚಪ್ಪಟೆ ಆಕಾರದಲ್ಲೂ ಮಾಡ್ಬೋದು, ಅಥವಾ ಈ ರೀತಿ ಮಾಡ್ಬೋದು. ಮಾಡಿ ಅಲ್ಲಿಡಬೇಕಾಗ್ತದೆ. ಈ ರೀತಿ ಎಲ್ಲ ಕಡುಬುಗಳನ್ನ ತಯಾರು ಮಾಡಿ ಇಟ್ಬಿಟ್ಟು ನಾವು ಮುಚ್ಚೋಣ. ಈ ರೀತಿ ಕ್ಲೋಸ್ ಮಾಡಿ 15-20 ನಿಮಿಷ ಬೇಯಲಿಕ್ಕೆ ಬಿಡಿ. ಈಗ ಕಡುಬು ಬೇಯೋಷ್ಟರಲ್ಲಿ ನಾನು ಒಂದು ಚಟ್ನಿ ಮಾಡ್ಕೊಳ್ತೀನಿ. ಮೊದಲಿಗೆ ತೆಂಗಿನಕಾಯಿ ತುರಿ, ಮತ್ತು ನಾನು 4 ಬ್ಯಾಡಗೆ ಮೆಣಸಿನ್ಕಾಯಿ, 1 ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಇಷ್ಟು ಹುಳಿ ಸಾಕಾಗುತ್ತೆ. ಹುಳಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ನೀರು ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಹೆಚ್ಚು ನೈಸ್ ಆಗೋದು ಬೇಡ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಚಟ್ನಿ ರೆಡಿಯಾಗಿದೆ. ಈ ರೀತಿ ಗಟ್ಟಿ ಚಟ್ನಿ ಇರಲಿ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದು ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಇಲ್ಲಿಗೆ ಒಗ್ಗರಣೆ ಮಾಡಬೇಕಾಗಿಲ್ಲ. ಇದು ಹೀಗೇ ತುಂಬ ಚೆನ್ನಾಗಿರುತ್ತೆ. ಈಗ ಕಡುಬು ಬೆಂದಿದೆ. 15-20 ನಿಮಿಷ ಆಯಿತು. ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಚೆನ್ನಾಗಿ ಬೆಂದಿದೆ. ಈಗ ಬಿಸಿ ಬಿಸಿ ಕಡುಬು ಜೊತೆಗೆ ಬೆಳ್ಳುಳ್ಳಿ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ. ಇದ್ರ ಜೊತೆಗೆ ಈ ಕಡುಬು ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಟೈಮಲ್ಲಿ ನಾನು ಚಟ್ನಿ ಬದಲಾಗಿ ಅಳಸಂಡೆ ಸಾಂಬಾರು ಮಾಡಿ ತೋರಿಸ್ತೀನಿ. ಅದು ಕೂಡ ತುಂಬ ಚೆನ್ನಾಗಿ ಕಡುಬಿಗೆ ಸೂಟ್ ಆಗುತ್ತೆ. ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.